Hello, welcome back to my channel Sneha Parwa. Okay, abhi ivat nav ell bandirodu ಕೋಲ್ಮಾರ್ದನ್ ಝೂಗ್ ಬಂದಿದ್ದೀವಿ and it's an animal park. So animal attractions ಇದೆ, ರೋಲರ್ ಕೋಸ್ಟರ್ ರೈಡ್ ಇದೆ, ಆಮೇಲೆ ಕೋಕೋ ಕೋಲಾ 10 ವೆರೈಟಿ ಇದೆ ಕುಡಿಯೋಕ್ಕೆ, ಆಮೇಲೆ ಮೇನ್ ಮಕ್ಕಳು ಅಟ್ರಾಕ್ಷನ್ಸ್ಗೆ ರೈಡ್ಸ್ ಇದಾವೆ. ಸೊ ಹೋಲ್ ಡೇ ಸ್ಪೆಂಡ್ ಮಾಡೋಕೆ ಒಳ್ಳೆ ಜಾಗ ಆ್ಯಂಡ್ ಇದು ಸಮ್ಮರ್ ಟೈಮಲ್ಲಿ ಓಪನ್ ಇರುತ್ತೆ ಆ್ಯಂಡ್ ವಿಂಟರ್ ಟೈಮಲ್ಲಿ ಐ ಥಿಂಕ್ ಕ್ಲೋಸ್ ಇರುತ್ತೆ. ಸೊ ತಾರುನ್ ಕರ್ಕೊಂಡು ಫಸ್ಟ್ ಟೈಮ್ ಬಂದಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೆಟ್ ಇನ್. ಇಟ್ಸ್ ಟೈಮ್. ಸೊ ಬಂದ ತಕ್ಷಣ ಪಾರ್ಕಿಂಗಿಗೆ ಏನೂ ಪ್ರಾಬ್ಲಮ್ ಇಲ್ಲ. ದೇ ಹ್ಯಾವ್ ವೆರಿ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್. ಸೊ ಪರ್ ಡೇಗೆ 149 krona ಆಗುತ್ತೆ ಆ್ಯಂಡ್ ಪರ್ ಅವರ್ಗೆ 40 krona ಆಗುತ್ತೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದಿಸ್ ಪಾರ್ಕಿಂಗ್ ಅಪ್ಲಿಕೇಶನ್ಸ್, ಅದನ್ನು ಪ್ರೀವಿಯಸ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಅದ್ರ ಥ್ರೂ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಯೂಶಲಿ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಬೇಕು ಆ್ಯಂಡ್ ವೀಕ್ ಡೇಸಲ್ಲಿ ಸ್ವಲ್ಪ ಕಾಸ್ಟ್ ಕಮ್ಮಿ ಇರುತ್ತೆ ಕಂಪೇರ್ ಟು ವೀಕೆಂಡ್ಸ್. ಬಂದ ತಕ್ಷಣ ಏನೇನೋ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ, ಗ್ರೇಟೆಸ್ಟ್ ಡಿಸ್ಟ್ರಾಕ್ಷನ್ಸ್. ಆಗಲೇ ತಾರಕ್ ಟಾಯ್ಸ್ ಅಂತಿದ್ದಾನೆ. ಆಮೇಲೆ ಮಕ್ಕಳಿರೋರು ಇದೊಂದು ಮಾಡಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ಮಕ್ಕಳಿಗೆ ಅಂತ ವ್ರಿಸ್ಟ್ ಬ್ಯಾಂಡ್ಗಳಿರುತ್ತೆ, ಅದರಲ್ಲಿ ಮಗುದು ನೇಮ್ ಆ್ಯಂಡ್ ಆಲ್ಸೋ ಪೇರೆಂಟ್ ಫೋನ್ ನಂಬರ್ ಬರೆದು ಮಗು ವ್ರಿಸ್ಟ್ಗೆ ಹಾಕಬೇಕು. ಸಪೋಸ್ ಏನಾದರೂ ಮಗು ತಪ್ಪಿಸ್ಕೊಂಡ್ರೆ ದೆನ್ ಯಾರಿಗಾದ್ರೂ ಸಿಕ್ಕಿದ್ರೆ ಅವರು ನಮ್ಮನ್ನು ಈ ಫೋನ್ ನಂಬರ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಎಂಟ್ರೆನ್ಸಲ್ಲಿ ಈ ಥರ ಮ್ಯಾಪ್ಸ್ ಇಟ್ಟಿರ್ತಾರೆ, ಇದನ್ನು ತೊಗೊಳೋದು ಮರಿಬೇಡಿ. ಇಟ್ ಹ್ಯಾಸ್ ವೆರಿ ಕ್ಲಿಯರ್ ಇಂಡಿಕೇಶನ್ಸ್, ನೀವು ಎಲ್ಲೆಲ್ಲಿ ಹೋಗಬೇಕು ಮತ್ತು ಅನಿಮಲ್ಸ್ ಎಲ್ಲಿದೆ, ರೈಡ್ಸ್ ಎಲ್ಲಿದೆ ಅನ್ನೋದು ಒಂದು ಪ್ರಾಪರ್ ಗೈಡ್ ಸಿಗುತ್ತೆ ನಿಮಗೆ. And now we enter the Bamse world. This is the main attraction for the kids. And basically Bamse annadu, it's a Swedish character. He is a very cute brown bear. And he is considered to be the strongest bear when he eats grandma's special thunder honey. So ಅದಕ್ಕೆ ನೀವು ನೋಡ್ಬೋದು ಅದೇ ರೀತಿಯಾಗಿ ಅವನು ಏನೇನು ಥಿಂಗ್ಸ್ ಯೂಸ್ ಮಾಡ್ತಾನೆ, ಆ ಆನಿಮೇಷನ್ ಕ್ಯಾರೆಕ್ಟರ್ಸಲ್ಲಿ ಏನೇನು ಬರುತ್ತಲ್ಲ ಅದೇ ರೀತಿಯಾಗಿ ಈ ಬಾಂಸೆ ವರ್ಲ್ಡ್ನ ಡಿಸೈನ್ ಮಾಡಿದ್ದಾರೆ. ತಾರಕ್ಷ್, ಲೆಟ್ಸ್ ಗೋ. ವಾವ್ ತಾರಕ್ಷ್, ಸ್ಪೀಡ್ ಮಾಡು, ಸ್ಪೀಡ್. ಹಾಂ, ಬಿ ಸ್ಪೀಡ್ ಎಲ್ಲ ಮಾಡು. ಚಿಕ್ಕ ಮಕ್ಕಳ ಜೊತೆ ನಾವು ಇವಾಗ ಚಿಕ್ಕವರಾಗಿದ್ದೀವಿ. ಜಿಮ್ನಾಸ್ಟಿಕ್ಸ್. ಹ್ಯಾವ್ ಫನ್ ತಾರ್. ಇಲ್ಲಿಗೆ ಬನ್ನಿ ಫಸ್ಟು. ಈ ಮರೈನ್ ವರ್ಲ್ಡು, ವೈಲ್ಡ್ ಫೈರ್, ಟೈಗರ್ ವರ್ಲ್ಡ್ ಇದನ್ನು ಮುಗಿಸ್ಕೊಂಡು ಆಮೇಲೆ ಬಾಂಸೆ ವರ್ಲ್ಡ್ಗೆ ಹೋದರೆ ಇಟ್ ವಿಲ್ ಬಿ ಅ ಗುಡ್ ಆಪ್ಷನ್. ಬಟ್ ಬಾಂಸೆ ವರ್ಲ್ಡ್ಗೆ ಹೋದರೆ ಮೊದಲೇ ಅಲ್ಲೇ ಸ್ಟಕ್ ಆಗಿಬಿಟ್ರೆ ಅಫ್ಕೋರ್ಸ್ ಮಕ್ಕಳಂತೂ ಈಚೆ ಬರೋಕ್ಕೆ ಇಷ್ಟನೇ ಪಡೋದಿಲ್ಲ. ಆ್ಯಂಡ್ ಈಚ್ ರೈಡ್ಸ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬೇಕು, ಹಾಫ್ ಆನ್ ಅವರ್ ಮಿನಿಮಮ್ ಇಲ್ಲ. ಒಂದೊಂದು ರೈಡ್ಸ್ ಮುಂದೆನೂ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಸೊ ಬಾಂಸೆ ವರ್ಲ್ಡ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ, ಈಗ ತೋರಿಸೋದ್ನಲ್ಲ ಅದರಲ್ಲೇ ಫಸ್ಟಿಗೆ ಬಂದು ಹೋಗಿ. ಒಂದು ನೀರಲ್ಲಿ ಒಂದಿದೆ. ನೋಡ್ತೀಯ ಅಲ್ಲಿ ಎಲ್ಲಿ ಹೋಗ್ತಿದೆ ಬೇರು. ಮಕ್ಕಳಿಗೆ ಇಲ್ಲಿ ಆಬ್ಸ್ಟ್ರಕಲ್ ರೇಸ್ ಕೂಡ ಇದೆ. ಇನ್ ಬಿಟ್ವೀನ್ ಅವ್ರಿಗೆ ಸ್ವಲ್ಪ ಆಟ ಆಡ್ಕೊತಿರ್ಬೇಕಾದ್ರೆ ನಾವು ಏನಾದರೂ ಮಂಚ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಸೋ ಕ್ಯೂಟ್. ಇದು ಸಮ್ಮರ್ ಡಿಸ್ಕೋ ಅಂತೆ. ಇಲ್ಲಿ ಡ್ಯಾನ್ಸ್ ಆಡೋಕ್ಕೆ ಒಂದು ಚಿಕ್ಕ ಸ್ಟೇಜು ಮತ್ತು ಇದರ ಫ್ಲವರ್ಸ್ ಎಲ್ಲ ಏನೋ ಅರೇಂಜ್ ಮಾಡಿ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಗೊತ್ತಾಗ್ತಿಲ್ವಾ? ಎಲ್ಲಿದೆ ತೋರ್ಸು. ಅಲ್ಲಿ ಮೇಲ್ ಕೂತಿದೆ ಹೋಗಿ, ಸ್ನೋ ಲೆಪರ್ಡ್. ಓ ಸೋ ಕ್ಯೂಟ್. ಯಾವ್ದಿದೆ ಅನಿಮಲ್? ಆಟಾರಲ್ಲ, ಅಲ್ಲಿ ಮುಂದೆ ಬರ್ದಿರ್ತಾರೆ. ಪಿಗ್ಲಿನ್ಸ್ ಅಂತ. ದೇ ಆರ್ ಫ್ರಮ್ ಸೌತ್ ಅಮೆರಿಕಾ. ಮಳೆಯಲ್ಲಿ ಜೊತೆಯಲ್ಲಿ ಟೈಗರ್ ವರ್ಲ್ಡ್. ಈ ಮಳೆಯಲ್ಲಿ ಅದು ಯಾವ ಟೈಗರ್ಗಳಿರುತ್ತೋ ನೋಡೋಣ. ಯಾವ ಟೈಗರ್ ಇಲ್ಲ ಅಂದ್ರೂ ಇಲ್ಲಿ ನಮ್ಗೊಂದು ಟೈಗರ್ ಇದೆ.
ಆ್ಯಂಡ್ ಮಕ್ಕಳಿಗೆ ಒನ್ ಮೋರ್ ಡಿಸ್ಟ್ರಾಕ್ಷನ್ ಆ್ಯಂಡ್ ಪೇರೆಂಟ್ಸ್ಗೆ ಒನ್ ಮೋರ್ ಹೆಡ್ಡೇಕ್ ಅಂದ್ರೇ ಟಾಯ್ ಶಾಪ್. ಒಬ್ವಿಯಸ್ಲಿ ಮಕ್ಕಳು ಟಾಯ್ ಶಾಪ್ ಒಳಗಡೆ ಬಂದರೆ ಹೋಗೋ ಸೀನೇ ಇಲ್ಲ ಆ್ಯಂಡ್ ಪೇರೆಂಟ್ಸ್ಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬೀಳುತ್ತೆ. ಈ ಶಾಪ್ ಬಂದು ಇಟ್ ವಾಸ್ ಬಿಟ್ ಯೂನಿಕ್. ಇಟ್ ವಾಸ್ ಆಲ್ ಅಬೌಟ್ ದ ಜಂಗಲ್ ಥೀಮ್, ಸಾಫ್ಟ್ ಟಾಯ್ಸ್ ಇನ್ ದ ಬಾಕ್ಸ್, ಬಾಟಲ್ಸ್, ಮೆನಿ ಥಿಂಗ್ಸ್, ಬೈನಾಕ್ಯುಲರ್ಸ್ ಆಗಲಿ, ಟೀ ಶರ್ಟ್ಸ್ ಆಗಲಿ, ಕ್ಯಾಪ್ಸ್ ಆಗಲಿ, ಏನೇನೋ ಇತ್ತು. ಸೊ ಇದು ಟೈಗರ್ ವರ್ಲ್ಡ್ ಎಂಟ್ರಿ ಆಗಿದ ತಕ್ಷಣನೇ ಕಾಣಿಸುತ್ತೆ. ಇಟ್ ವಾಸ್ ನೈಸ್ ಶಾಪ್. ಚಿಕನ್ ವೇ ಟಫ್ ವೇನಾ ಏನು ಹಂಗಂದ್ರೆ? ಚಿಕನ್ ವೇ ಅಂದರೆ ಸ್ಲೋ ಆಗಿ ಹೋಗೋದು, ಓಕೆ ವೇ ಅಂದರೆ ಟಫ್ ಆಗಿ ಹೋಗೋದು. ಓಕೆ. ಸೊ ನಾವು ಚಿಕನ್ನ ಟಫಾ? ನಾವು ಟಫಾ? ಚೆನ್ನಾಗಿದೆ ಇದು. ತಾರಕ್ಷಿ ಏನು ನೋಡ್ತಿದ್ಯಾ? ಓ ಲುಕ್ ಎಟ್ ದೇ. ಫಸ್ಟ್ ಟೈಮ್ ಟೈಗರ್ ಅಲ್ಲಲ್ಲಿ ಜಾಗಿಂಗ್ ಮಾಡ್ತಾರೆ. ಇವಾಗ ಜಂಪ್ ಹೊಡಿಯತ್ ನೋಡು ಕಲ್ ಮೇಲೆ. ಇವಾಗ ಜಂಪ್ ಹೊಡಿತಾ ಇಲ್ಲ. ಇದು ಯಾವ್ದು ಅಭ್ಯಾಸ ಆಗಿರ್ಬೇಕು ಚೆನ್ನಾಗಿ. ಏನು ಮಾಡ್ತಿದೆ ಟೈಗರ್? So this is also very nice facility which I found. They will lend you power bank if you want to charge your phone. ಅಥವಾ ನಿಮಗೆ ಫೋನ್ನ ಡೈರೆಕ್ಟ್ ಕೇಬಲ್ ಮೂಲಕ ಹಾಕಿ ಚಾರ್ಜ್ ಮಾಡ್ಕೊಳ್ತೀನಿ ಅಂದರೆ ಯು ಕ್ಯಾನ್ ಸಿ ದೀಸ್ ಕಂಪಾರ್ಟ್ಮೆಂಟ್ಸ್. ಇಲ್ಲಿ ಆಲ್ ವೆರೈಟಿ ಆಫ್ ಕೇಬಲ್ಸ್ ಇರುತ್ತೆ. ನಿಮ್ಮ ಫೋನ್ನ ಇಲ್ಲಿ ಹಾಕಿ ಲಾಕ್ ಮಾಡಿ ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಇಟ್. ದಿಸ್ ಇಸ್ ನೈಸ್ ಫೆಸಿಲಿಟಿ. ಮೇಕ್ ಯೂಸ್ ಆಫ್ ಇಟ್. ಹೋಗಿ ಗುಮ್ಮ ಕೂತಂಗೆ ಕೂತಿದೆ. ಇಲ್ಲಿ ನೋಡಲ್ಲಿ ಆಟ ಆಡ್ತಿದ್ದೆ ನೋಡುತ್ತಾರೆ. ನೋಡಲ್ಲಿ ಸ್ವಿಂಗ್ ಎಲ್ಲ ಆಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೆ ನೋಡೋದು. ನಾವು ಐ ಆಮ್ ಟಯರ್ಡ್, ಲೆಟ್ ಮಿ ರಿಲ್ಯಾಕ್ಸ್ ಅಂತ ಕೂತಿದ್ದೆ ನೋಡೋದು. ಇದೆ ಕಂಡಿಡ್ದ್ಬಿಟ್ಟ. ಹಿಂದೆ ಇನ್ನೊಂದಿದೆ ನೋಡಿ. Hello. Hello, Astrid. Can you? ಬರೀ ಅದ್ರದ್ದು ಕತ್ ಕಾಣಿಸ್ತಿದೆ, ಒಳ್ಳೆ ಸ್ನೇಕ್ ತರ ಕಾಣಿಸ್ತಿದೆ. ಕ್ಯಾಮಲ್ಸ್ ಎಲ್ಲ ಕುತ್ಕೊಂಡು ನಿದ್ದೆ ಮಾಡ್ತಾ ಇದೆ. ಇಲ್ಲಿ ಆಡ್ಕೊಳ್ಳೋಕೆ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಕೂಡ ಇದೆ ಇಲ್ಲಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ದೆರ್ ಇಸ್ ದಿಸ್ ಸ್ವೀಡಿಶ್ ಕಾರ್ಟೂನ್ ಕ್ಯಾರೆಕ್ಟರ್ ಬಾಮ್ಸೆ ಅಂತ. ಸ್ವೀಡನಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ. ಸೊ ದೇ ಹ್ಯಾವ್ ದ ಸ್ಟೋರ್ ಬೇಸಿಕಲಿ ಡಿಸೈನ್ ಫಾರ್ ದ ಕಿಡ್ಸ್ ಆ್ಯಂಡ್ ಆಲ್ಸೋ ಬಾಮ್ಸೆ ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದ್ದಾರೆ. ಎಲ್ಲ ರೀತಿ ಥಿಂಗ್ಸ್ ಸಿಗುತ್ತೆ, ಸಾಫ್ಟ್ ಟಾಯ್ಸಿಂದ ಬುಕ್ಸ್ ಆಗಲಿ, ಬಾಟಲ್ಸ್ ಆಗಲಿ, ಈವನ್ ಫ್ರಮ್ ದ ಶ್ಯಾಂಪೂ, ಟೂತ್ ಪೇಸ್ಟ್, ಬಾಡಿ ವಾಶ್, ಕ್ರೀಮ್ಸ್, ಎವ್ರಿಥಿಂಗ್ ಸಿಗುತ್ತೆ ಬಾಮ್ಸೆ ರಿಲೇಟೆಡ್. ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ಬಾಮ್ಸೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆದರೆ ಈ ಸ್ಟೋರ್ನ ಮಾತ್ರ ಮಿಸ್ ಮಾಡದೆ ಬನ್ನಿ. ಆ್ಯಂಡ್ ಈ ವಿಡಿಯೋದು ಕಂಟಿನ್ಯೂಷನ್ ನಾನು ಪಾರ್ಟ್ 2ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಮಿಸ್ ಮಾಡದೆ ನೋಡಿ. ಅಲ್ಲಿ ನಾವು ಯುರೋಪ್ಸ್ ಫಾಸ್ಟೆಸ್ಟ್ ಆ್ಯಂಡ್ ಆಲ್ಸೋ ಟಾಲೆಸ್ಟ್ ವುಡನ್ ರೋಲರ್ ಕೋಸ್ಟರ್ ಟ್ರೈ ಮಾಡೀವಿ. ಓ ಮೈ ಗಾಡ್, ಇಟ್ ವಾಸ್ ಸೋ ಸ್ಕೇರಿ. ಅದ್ರ ಬಗ್ಗೆ ಆಲ್ ಡೀಟೇಲ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಡಾಲ್ಫಿನ್ ಶೋ ಮತ್ತು ಕೇಬಲ್ ಕಾರ್ ಸಫಾರಿ ರೈಡ್ ಟ್ರೈ ಮಾಡಿದ್ವಿ. ಅದ್ರ ಬಗ್ಗೆನೂ ನೀವು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಅಲ್ಲಿ ತನಕ ಕೀಪ್ ವಾಚಿಂಗ್. ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಒಂದು ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಫ್ಯೂಚರಲ್ಲಿ ಆ ರೀತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.